ಗಿರ್ಜಕ್ಕ ಗಿರ್ಜಕ್ಕ ಬಾರ ಲಲಿತಾ ಬಾ. ಅಯ್ಯ ಲಲಿತವ್ವ ನಿಂಗೆ ವಿಷಯ ಗೊತ್ತಾತನ? ಆ ಶಂಕರವ್ನ ಸಸಿ ಅದಾಳ, ಶಂಕರವ್ಗ ಊಟ ಕೊಡ್ಲಾರ್ದ ಬಾ ಕಾಡ್ಸಕತ್ತ ಅಂತ. ಆಮೇಲೆ ಈಕಿ ಶಂಕರವ್ನು ಏನ್ ಮಾಡ್ಯ ಅಂತ ಅವ್ರ ಸಸಿಗೆ ಕಾಟ ಕೊಟ್ಟಿದ್ಲಂತ ಭಾಳ. ಊಟಕ್ಕೆ ಕೊಡ್ತಿದ್ದಿಲ್ಲಂತ ಮೊದ್ಲ ಬಸರಿದ್ದಾಗ. ಅದಕ್ಕೆ ಸಸಿ ಈಗ ಕೈ ತಗೊಂಡಾಳ. ಆಮೇಲೆ ಮಗನ ಬುಟ್ಟಿಗೆ ಹಾಕೊಂಡ್ಬಿಟ್ಟ ಅಂತ. ಈಕಿನ ಗತಿ ಭಾಳ ವಿಚಿತ್ರ ಆಗ್ಬಿಟ್ಟೈತೆ ಅಂತ. ಒಂದೊಂದು ರೂಪಾಯಿಗೂ ಲೆಕ್ಕ ಕೇಳ್ತಾ ಅಂತ ಸಸಿ ಈಗ. ನಾಚಿಕೆ ಬಿಡ ಶಂಕರವಂತ. ಅಲ್ಲ ಅಷ್ಟೆಲ್ಲ ಸಸಿ ಮಾಡಿದ್ರು ಮತ್ತೆ ಹಾಕಿ ಬಿಡ್ದ ಹೋಗ್ಕೊಳ್ಳ ನೋಡು. ನಾನೇನಾರ ಹಂಗೆ ಮಾಡಿದ್ದಂದ್ರೆ ಬಡ ಬಡ ಮನಿ ಬಿಟ್ಟು ಒಬ್ಬೆ ಕೇಳ್ತಿದ್ದೆ. ಅಲ್ಲ ಅಷ್ಟಾಗಿ ಕೊಡ್ಬೇಕು ಕಾಟ ಆಕಿಗೆ ಆಗ? ಮೊನ್ನೆನ ರೊಕ್ಕ ಕೊಟ್ಟಿದ್ಲಂತ 3,000 ರೂಪಾಯಿ ಮನಿ ಖರ್ಚಿಗೆ ಅಂತ ಹೇಳಿ. ಇಕ್ಕಿ ಹೋಗಿ ಹೋಗಿ ಸೀರೆ ತಗೊಂಡ್ಲಂತ. ಸೀರೆ ತಗೊಂಡು ಮತ್ತೆ ಹೆಂಗ ಅಡ್ಜಸ್ಟ್ ಮಾಡಿ ನನ್ನ ಮಗಳ ಹತ್ರ ಇಸ್ಕೊಂಡು ಹೋಗಿ ಕೊಟ್ಟು ಬಂದ ಅಂತ ನೋಡು. ನಾಚಿಗೇಡಿ ಜಲ್ಮ. ನಾ ಏನಾರ ಆಗಿದ್ನೆ ಅಂದ್ರೆ ಹೋಗಿ ಉರ್ಲಾಕೊಂಡಿರ್ತಿದ್ದೆ. ಅಲ್ಲ ಮಗ ಸತ್ಯಕ್ಕೆ ಮನಿ ಬಿಟ್ಟು ಹೋಗಂತಾನಂತಕಿನ. ಹಿಂಗ ಅತ್ತಿ ಸಸಿ ಜಗಳ ಮಾಡಕತ್ರ ಮನಿ ಬಿಟ್ಟು ಹೋಗಂತಾನಂತ ಮಗ. ಗಂಡು ನೋಡಿದ್ರ ಓಡಿ ಹೋಗ್ಬಿಟ್ಟಾನ. ಯಾವಾಗ ಬರ್ತಾನ ಯಾವಾಗಿಲ್ಲ ಒಂದು ಗೊತ್ತಿರಂಗಿಲ್ಲ. 6 ತಿಂಗಳಲ್ಲೇ 6 ತಿಂಗಳು ಇಲ್ಲೇ ಎಲ್ಲಿರ್ತಾನೋ ಏನು ಒಂದು ಗೊತ್ತಿರಂಗಿಲ್ಲ. ಆದರೂ ಭಾಳ ಇದು ಬಿಡುವ. ಗಂಡನು ಹಂಗ ಗೋಳು ಹೈಕೊಂಡ್ಲಕ್ಕಿ ಈಗ ಮಗನು ಹಂಗ ಗೋಳು ಹೈಕೊಂಡ್ಲು, ಸಸಿನೂ ಹಂಗ ಗೋಳು ಹೈಕೊಂಡ್ಲು. ಅದಕ್ಕೆ ಅಂತಾರಲ್ಲ ಮಾಡಿದ್ದು ಮಾರ ಹಂಗ ಆಗ್ಬೇಕಾಗಿ. ಯಾಕೆ ಅಲ್ತವ ಏನು ಮಾತಾಡ್ತಾರಲ್ಲ ಹೇಳ್ರಿ. ಮತ್ತೇನೇನು ಹೇಳ್ಬೇಕು ಹೇಳ್ರಿ. ಅದರ ಆ ವಿಷಯ ಕೇಳಿ ಭಾಳ ಬೇಜಾರಾಗಿಬಿಡ್ತು. ನಾ ಏನಾರ ಆಗಿದ್ನಾರ ಮನಿ ಬಿಟ್ಟು ಹೋಗಿ ಬಿಡ್ತೀನಿ. ಮನುಷ್ಯಾಗ ಸ್ವಾಭಿಮಾನ ಇರ್ಬೇಕು. ಅವ್ರು ಹಾಕಿದ್ದ ಕೂಳ್ ತಿನ್ಕೊಂಡು ಇರಬಾರ್ದು. ನೋಡು ನಾ ಹೆಂಗ ನನ್ನ ಸಸಿ ಒಳ್ಳೆ ಕೆದಾಳ ಬಿಟ್ಟು ಕೆಟ್ಟಕ್ಕೆದ ಹೋಗುತ್ತಿಲ್ಲ. ಬಟ್ ಒಬ್ಬಕ್ಕೆ ಹೆಂಗೆ ಅದೀನಿ ನೋಡಿ ನಾನು. ನೋಡಿದ್ರೆ ಕಣ್ಣಿಗೆ ಪರಿ ಬಂದಾವು. ಒಬ್ಬಕ್ಕೆ ಮಾಡ್ಕೊಂಡು ತಿಂತೀನಿ, ತಾಟ ನೋಡ್ಕೊತೀನಿ. ಆಕಿಗೂ ಹಂಗಿರಕ್ಕಾಗಲ್ಲನ. ಈಗ ಯಾಕೆ ಆಕಿನ ಸಸಿ ಕೈಯಾಗಿರ್ಬೇಕು? ತಾನು ಹೋಗಿ ತನ್ನ ಗಂಡಂದು ದುಡ್ಡು ಬಂದ ಬರ್ತೈತಲ್ಲ, ಪೆನ್ಷನ್ ದುಡ್ಡು ಬಂದ ಬರ್ತೈತಿ. ಸೈನ್ ಹಾಕೊಂಡು ತಗೊಳ್ಳೋದೈತಿ, ಆರಾಮಾಗಿ ಇರೋದೈತಿ. ಅದು ಬಿಟ್ಟು ನಾಯಿಗತಿ ಅವರು ಕೂಳು ಎಸಿತಾರಂತ ಈಕೆ ಕುಂತ್ಕೊಂಡು ತಿಂತಾಳಂತ. ಯಾವ ಬೇಕು? ಅದು ಅಲ್ದ ಮುಂಜಾಲಿಂದ ಸಂಜೆ ತನ ದನ ದುಡ್ದಂಗೆ ದುಡಿತಾಳಂತ. ಮ್ಯಾಮ್ ನೋಡಿದ್ರ ಪಾಪ ಅನಿಸ್ತೈತೆ. ಆದ್ರೂ ನಾಚಿಕೆನೇ ಇಲ್ಲ. ನಾ ಏನಾರ ಆಗಿದ್ದೆ ಅಂದ್ರೆ ಇಷ್ಟೊಂದ್ಲೆ ಮನಿ ಬಿಟ್ಟು ಹೋಗಿರ್ತಿದ್ದೆ. ಅಷ್ಟಾದ್ರೂ ಬೇರೆದಾರ ಮನಿ ಕಿಡ್ಡಿ ಹಚ್ಚೋದು ಬಿಡಂಗಿಲ್ಲ ನೋಡಕ್ಕೆ. ಮೊನ್ನೆನ ಮೂಲಿ ಮನಿ ಪಂಕಜ ಮಗಳು ಓಡ್ ಹೋಗ್ಯಾಳಂತೆ. ಊರ್ ಮೇಲೆಲ್ಲ ಪ್ರಚಾರ ಮಾಡ್ತಾಳ. ತನ್ನ ಮನಿಗೆ ಯಾರು ಪ್ರಚಾರ ಮಾಡ್ತಾರ? ಯಾಕಾಗತ್ತೆ ಇವ? ಏನಿಲ್ಲ ಬಿಡ್ರಿ. ಅತ್ತಿ ಯಾರ ಜೋಡಿ ಮಾತಾಡತ್ತೀರಿ? ಶಾಲಿನಿ ಏನೋ ಶೈಲಜಾ ಬಂದಾಳ ನೋಡ್ಬಾ. ಶಂಕ್ರಮ್ಮ ನಿನ್ಕೋ. ಅಲ್ರಿ ಅತ್ತಿ ಏನಂದ್ರೆ ಅಕ್ಕಿಗೆ? ಅಯ್ಯ ತಂಗಿ ನಾನೇನಂದಿನಿ? ಇದ್ದಿದ್ದ ವಿಷಯ ಇದ್ದಂಗೆ ಹೇಳಿನಿ. ನಾನಕಿನ ಶಂಕರವನ್ನ ಮಾಡಿಲ್ಲ. ಶಂಕರವನ ವಿಷಯನ ಹೇಳಿದ್ದಾನ ಇಷ್ಟೊತ್ತನ. ನೀ ಇಷ್ಟೊತ್ತನ ಮಾತಾಡಿದ್ದೆ ಶಂಕರವನ್ದ. ಅಯ್ಯ ಆಕಿನಾನ ಹೋಗ್ಲಿ ಬಿಡು. ಇದ್ದಿದ್ದ ವಿಷಯ ಇದ್ದಂಗ ಹೇಳಿ. ನಾನೇನು ಸುಳ್ಳೇನು ಮಾತಾಡೋದು? ಅವ್ವ ಅಲ್ಲಿ ಕಣ್ಮಗ ಎಷ್ಟು ಲಗು ಬಂದಿ? ಅವ್ವ ಇವತ್ತು ಆಫೀಸ್ ಲಗುನ ಬಿಡ್ತು. ಇದು ಸುಬ್ಲಕ್ಷ್ಮಿ ಫೋನ್ ಹಚ್ಚಿದ್ಲ. ಏನೋ ಹುಡುಗಗ ನೆಗಡಿಯಾಗಿ ಜ್ವರ ಬಂದಾವಂತ. ಸುಮ್ಮನೆ 5 ತಿಂಗಳು ಆಯ್ತಲ್ಲ ಕರ್ಕೊಂಡು ಬರೋಣ ಅಂತ. ಇರ್ಲಿ ತಗೋ ಅಲ್ಲೇ ಇನ್ನೊಂದು ಸ್ವಲ್ಪ ದಿನ. ಅವ್ವ ಅದು ಪಾಪ ಅಲ್ಲಿ ಭಾಳ ದಿನ ಹಾಕಳ. ಮತ್ತೀಗ ಆಶಾನು ಹೋಗ್ಯಾಳ. ಮನಿ ಬಣ ಅನ್ನಾಗತೈತಿ. ಕರ್ಕೊಂಡು ಬರೋಣ ತಗೋ. ಏನು ಬೇಡ, ಒಂದು 9 ತಿಂಗಳು ಅಲ್ಲೇ ಇರ್ಲಿಕ್ಕೆ. ಈಗಾರ ಕರ್ಕೊಂಡು ಬಂದು ಏನು ಮಾಡೋದೈತಿ? ಇಲ್ಲಿ ಬಂದು ಏನು ಆಕೆ ಏನು ಜಾಬ್ ಮಾಡ್ತಾಳೆ? ಎಲ್ಲ ಬಿಟ್ಟು ಕುಂತಾಳ. ಇಲ್ಲಿ ತಗೋ ಅಲ್ಲೇ. ಅದೆಲ್ಲ ಕೂಸು ಸಾಂದ್ರದೈತಿ. ಜಗ ಚೇಂಜ್ ಆಗೋದು ಅದೆಲ್ಲ ಆಗಲ್ಲ. ಬೇಡ. ಹಾಂ ಸರಿ ಇವ ಇಷ್ಟ ಮಾಡ್ತೀನಿ ತಗೋ ಹಂಗಾರ. ಅಲ್ಲ ಕೂಸು ಕರ್ಕೊಂಡು ಬರ್ತೀನಿ ಅಂದ್ರೆ ಬ್ಯಾಡ ಅಂತೀಯಲ್ಲ. ಹತ್ತಿರಿ ಇಲ್ಲಿ ಮಳಿ ಹತ್ತಿ ತಂಡಿ ಇರ್ತೈತಲ್ಲ, ಅದಕ್ಕೆ ಬ್ಯಾಡ ಅಂತ ಆಗತ್ತೇನೆ. ಸುಮ್ಮನೆ ಯಾಕೆ ಬರೀ ಇಂಥದ ಮಾಡು. ಅಲ್ಲ ಏನೋ ಇಕ್ಕಿ ಶಂಕರ ಒಳ್ಕೊಂತ ಹೊಂಟಾಳ. ಅಯ್ಯೋ ಏನು ಕೇಳ್ತಿ ಬಿಡು. ಅವ್ರ ಮನ್ಯಾಗ ನಡೆದಿದ್ದು ಬಂದು ಹಂಗೆ ಬಾಯಿ ಬಿಟ್ಟಿನಿ ನಮ್ಮ ಅತ್ತಿ ಮುಂದೆಲ್ಲ. ಆಕಿ ಬಂದಾಗ ಆಕಿನ ಕಣ್ಣು ಕಾಣಲ್ಲಲ್ಲ, ಪರಿ ಒಂದೈತೆ ಕಣ್ಣಿಗೆ. ಆಕಿನ ತಿಳ್ಕೊಂಡ ಮಾತಾಡ್ಬಿಟ್ಟ. ನಾನೇನು ತಪ್ಪು ಮಾತಾಡಿನಿ ಬೊಬ್ಳಿ? ಆಕಿ ಇದ್ದೀನಿ. ಈಕಿ ಯಾರು? ಮಲ್ಲವನ? ಅಲ್ಲ ಕಲ್ಲವ. ಇಸ ಮಚ್ಚೊಂದ್ಕೊಂಡ್ರ ಕಿವಿನೂ ಒಂದು ಕೇಳವಲ್ಲು. ಏನಂದಿ? ಮತ್ತೆ ನಿನಗೆ ಎಷ್ಟು ಮಕ್ಕಳು? 35. ಓ 3? ಬಿಡುವ. ಆಕಿನ ಜೋಡಿ ಏನು ಮಾತಾಡ್ತಿ ಹೇಳ. ಸಂಘದ ಬಂದಾನ ಬರ್ತೀನ ಅಂತ ಕೇಳಕ್ಕೆ ಫೋನ್ ಬಂದಿದ್ದೆ. ಬರ್ತೀನಿ ನಡಿ. ಒಂದು 5 ನಿಮಿಷ ಕೆಲಸ ಐತೆ. ಮುಗಿಸ್ಕೊಂಡು ಲಗುನ ಬಾ. ನಾನು ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ. ಆಯ್ತು. ಲಘು ಬಂದಾನಲ್ಲ ಇವತ್ತು. ರೊಕ್ಕ ಕಟ್ಟಿಸ್ಕೊದಿತ್ತಾರ ಲಘು ಬರ್ತಾನ. ರೊಕ್ಕ ಕೊಡೋದಿತ್ತಾರ ಬರಂಗಿಲ್ಲವ. ಹೌದು ನೋಡ. ಹೌದು ಅಂದಂಗ ನಿಂಗೊಂದು ವಿಷಯ ಗೊತ್ತಾನ? ಇಲ್ಲ ಏನಾಯ್ತು? ಆಕಿನ ಹೆಸರು ಏನಾಯ್ತವಾ? ನಂಗೆ ನೆನಪಾಗಲ್ದು. ಆಕೆ ಬಂದಾಗ ಬರೀ ಆಕಿನ ಜೊತೆ ಗುಸು ಪಿಸು ಮಾತಾಡ್ತಿರ್ತಾನವ. ಹೌದಾ? ಏನೋ ನಾನು ನೋಡಿಲ್ಲ. ಶಂಕರ ಅಂತಿದ್ಲು. ಬಾ ಹೋಗುಣ ಬಾ. ಬಂದೆ ನಡಿ. ನಿಮ್ಮ ಮನ್ಯಾಗ ಗಣಪತಿ ಇಟ್ಟಿಲ್ಲನ? ಅಯ್ಯೋ ಸೂತ್ಗೈತಲ್ವಾ, ಇಡಂಗಿಲ್ಲ. ನಮ್ಮ ಮನ್ಯಾಗ ಅಂತರೂ ಪದ್ಧತಿ ಇಲ್ಲ, ಇಟ್ಟಿಲ್ಲ. ಪೂಜೆನೂ ಮಾಡಿಲ್ಲನ? ಇಲ್ಲ ಮಾಡಲಿಲ್ಲ. ಯಾರು ಮನ್ಯಾಗ ಯಾರದಾರ? ಸಣ್ಣ ಮಕ್ಕಳಾರ ನಾವ ಅಲ್ಲ.
ಸುಮ್ಮನೆ ಯಾಕಂತೆ ಮನಿ ಪುರ್ತಕ್ಕೆ ಏನು ಮಾಡ್ಬೇಕು ಅದಷ್ಟು ಮಾಡೀನಿ. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದ್ರಾತ್. ಬರ್ತೀ ಇಲ್ಲ ನೀನು? ಹ್ಞೂ ಬರ್ತೀನಿ ನಡಿ. ಅಯ್ಯೋ ಬೆಂಗಳೂರಿನಾಗ ಏನು ಮಿನ್ನ ಇಟ್ಟಾರ ಗೊತ್ತನ? ಹೌದಾ? ಹ್ಞೂ ಹೋಗೋಣ ನಡಿ ಸಾಯಂಕಾಲ. ನಡಿ ನಾನು ಬರ್ತೀನಿ. ಹಂಗ ಆ ಶಂಕ್ರಿಗೂ ಹೇಳ. ಸರಿ ಸರಿ. ಬೊಬ್ನ್ಯಾರ ನನ್ನನ್ನು ಬಿಟ್ಟು ಹೊಂಟ್ರಿಲ್ಲ, ನಾನು ಬರ್ತೀನಿ. ಅತ್ತೇರಿ ನೀವು ಚಸ್ಮಾನ ತಂದಿಲ್ಲ, ಏನ್ ನೋಡ್ತೀರಿ? ನಿಮ್ಗೇನ್ ಕಾಣ್ತೈತಿ? ಏನು ಕಾಣಂಗಿಲ್ಲ, ಇಲ್ಲೇ ಇರ್ರಿ. ಕಾಣ್ಲಿಕ್ಕಂದ್ರೆ ಬರ್ತೀನಿ. ಬ್ಯಾಡ್ರಿ, ನಾವೆಲ್ಲ ಬಸ್ಸಿಗೆ ಹೋಗ್ತೀವಿ. ಅಲ್ಲ ಅವ್ನು ಸಂಘನಾಗ ಏನು ಹೇಳಿ ಮುಂದಿನ ವಾರ ತುಂಬ್ತೀನಿ ಅಂತ ಹೇಳ. ನಾ ಅಂತ್ರಿ ಕೆಲಸ ಮಾಡಕತ್ತೀನಿ ಅಂತ ಹೇಳ. ಸರಿ ಲಗು ರೆಡಿ ಆಗಿ ಬಾ, ಹೋಗಿ ಬಿಡು. ನಡಿ. ಏನು ಗಣಪತಿ ನೋಡಕೊಂಟ್ರೇನು? ಹ್ಞೂನ್ರಿ ಗಣಪತಿ ನೋಡಕೊಂಟಿ. ನಿಮಗೆ ಅಡ್ಗೆ ಎಲ್ಲ ಮಾಡೀನಿ. ಸಂಜಿಗೆ ಏನೇನು ಬೇಕೆಲ್ಲ. ಹ್ಞೂ ಆ ಸಂಘಕ್ಕೆ ರೊಕ್ಕ ಕೊಡ್ಬೇಕಂದಿಲ್ಲ, ತಗೊಂಬತ್ ರೊಕ್ಕ. ಅಯ್ಯ ಅದಾವಣ, ಅದ್ರ ಕೊಡ್ರಿ, ಹಂಗಾರೆ ಕೊಟ್ಟು ಬಂದ್ಬಿಡ್ತೀನಿ. ಇದು 3 ತಿಂಗಳದ್ದು ದುಡ್ಡು ಕೊಡ್ಬೇಕಿತ್ತಲ್ಲ, ಅದು ಬಂದೈತಿ ಅದಕ್ಕೆ. ಅಲ್ ಮಗ, ನಂದು ಪೆನ್ಷನ್ ದುಡ್ಡು ಬರೋದಿತ್ತು, ಬಂತನ? ಅದನ್ನ ವಿಚಾರಿಸಿಲ್ವೇ, ನಾಳೆ ಹೋಗಿ ನೋಡಿ ಕೇಳ್ತೀನಿ ತಗೋ. ಕೊಡ್ರಿ ಹಂಗಾರೆ, ಕಟ್ಟಿ ಬಿಡ್ತೀನಿ ಸುಮ್ಮನೆ. ನಾನು 3 ತಿಂಗಳಿಂದ ಕಟ್ಟಿಲ್ಲ, ಏನಂತಾನ ಏನು. ಫಸ್ಟ್ ಕಟ್ಟಿ ಬಾ. ಇವತ್ತ ರಾಜು ಏನಂದ, ಸುಬ್ಲಕ್ಷ್ಮಿನ ಕರ್ಕೊಂಡ್ ಬರ್ತೀನಿ ಅಂದ. ನಾ ಏನಂದೆ, ವಾತಾವರಣ ಚೇಂಜ್ ಆಗತ್ತೆ, ಬ್ಯಾಡ ಅಂದೆ. ಇರ್ಲಿ ಬಿಡ, ಅಲ್ಲೇ ಒಂದ್ ಸ್ವಲ್ಪ ದಿನ. ಸರಿ ರೀ. ಯಾಕಂದ್ರೆ ನೀನು ಇಷ್ಟು ದಿವಸ ಆಶಾನ್ ಮಾಡಿ ದಂಡಿಯಾ, ಮತ್ತೆ ಅಕಿನೂ ಬಂದ ಪಾಪ, ಅಕಿನೂ ಖುಷಿನ ಕಟ್ಕೊಂಡು ಮಾಡೋದೇ ಇಲ್ಲ ಆಗ್ಬೇಕು. ಅಲ್ಲೇ ಇದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬಾಣಿತನ ಆಗುತ್ತೆ. ಹಾ ಸರಿ ರೀ. ಶಂಕ್ರವ್ವ ನಿಂತ್ಕೋ, ನಾನು ಬರಾಕತ್ತೀನಿ. ಏನ್ ಬ್ಯಾಡ ಬಿಡವ, ನೀ ಬಾಣಿ. ನಮ್ಮ ಮತ್ತೆ ಅಂದಿದ್ದಕ್ಕೆ ಬೇಜಾರಾಗೈತೇನ? ಏನ್ ಬಿಡವ, ನಾವು ಗೆಳತ್ಯಾರ ಅಂತೇಳಿ ಎಲ್ಲ ಕಷ್ಟ ಸುಖ ಹಂಚ್ಕೊಂಡಿರ್ತೀವ. ನೀವು ಅದನ್ನ ತಗೊಂಡೋಗಿ ಮನೆಗೆ ಹೇಳ್ತೀರ, ಮನೆಯವ್ರು ಕೇಳ್ಬೇಕಲ್ವ? ಅಕ್ಕಿದೇ ಹಚ್ಚಿನಿ, ಅದನ್ನೆಲ್ಲ ತಲೆಗೆ ಹಾಕ್ಕೋಬೇಡ ಬಿಡು. ಅಕ್ಕಿ ಹೇಳಿದ್ರಾಗ ತಪ್ಪಿಲ್ ಬಿಡು. ನಾನು ಹೋಗ್ಬೇಕಾಗಿತ್ತು ಮನಿ ಬಿಟ್ಟ. ಮತ್ತು ನಾಳೆ ನನಗೆ ನನ್ನ ಮೊಮ್ಮಕ್ಕಳು ಬಂದ್ರಂದ್ರೆ ನಾ ಅಜ್ಜಿಲ್ದಂಗೆ ಆಗುತ್ತಂತೆ ಅದೀನಿ. ಇರ್ಲಿ ಬಿಡು, ಹೋಗ್ಲಿ ನಡಿ. ಸಂಘದ ಬಂದವನಂತ ರೊಕ್ಕ ಕೊಟ್ಟು ಯಾವ ರೊಕ್ಕಲ್ಲೈತೆವ. ಮೊನ್ನೆ ಸೀರೆ ತಗೊಂಡು ರೊಕ್ಕ ಖಾಲಿ ಮಾಡೀನಿ. ಅದ ಸೀರೆ ದುಡ್ಡ ಮಣ್ಣು ನಿನಗೆ ಕೊಟ್ಟೋಗಿನಲ್ಲ, ನೀ ಮತ್ತೆ ಹೇಳ್ಬೇಕಿಲ್ಲ ನಾ ಕೊಟ್ಟಿನಿ ಅಂತೇಳಿ. ಅಯ್ಯ ಮರ್ತಿ ಬಿಡ. ಅದ ದುಡ್ಡು ತಗೊಂಡು ನನ್ನ ಮಗಳಿಗೆ ಸೀರೆ ಕೊಟ್ಟು ಕಳಿಸಿದೆ. ನೀ ಮತ್ತಿಗೆ ಹೇಳುವ ಒಂದಿಟ್ಟು. ಯವ್ವ ಆಕಿದ ಯಾಕೆ ತಲೆ ಕೆಡಿಸ್ಕೊಂತಿ? ತಲೆ ಅಲ್ಲ ಯವ್ವ, ಕೇಳಿದ್ರೆ ಏನು ತಪ್ಪಿಲ್ಲ, ಕರೆಕ್ಟ್ ಐತಿ. ನಡಿ ಸಂಘದ ಬರ್ತಾನ, ಹೋಗುನು. ಸಸ್ತ್ಯಾರು ಬಂದ್ಮೇಲೆ ಆತಿಗಳ ಜೀವನ ಭಾಳ ಕಷ್ಟ ಐತೆವ್ವ. ಮತ್ತೆ ನಾನು ಈ ಸಲ ಚಲೋ ಸಸಿ ಬಂದ್ಮೇಲೆ ಆರಾಮಾಗಿ ಕುಂತು ತಿನ್ಬೇಕು ಅನ್ಕೊಂಡೆ. ಆದ್ರೆ ಸಸಿ ನೋಡಿದ್ರೆ ಕೆಲಸದಾಕಿ ಥರ ನೋಡ್ಕೊಂತ, ಊರು ಮಂದಿ ನೋಡಿದ್ರೆ ಮಾತಾಡ್ತಾರೆ ಹಿಂಗ. ಅತ್ತಿನ್ನು ಚಲೋ ನೋಡ್ಕೊಂಡಿಲ್ಲ, ನನ್ನ ಚಲೋ ನೋಡ್ಕೊಂಡಿಲ್ಲ ಅಂತೇಳಿ. ಹೋಗ್ಲಿ ಬಿಡವ, ಎಲ್ಲಾರ ಮನ್ಯಾಗೂ ಇದ್ದಿದ್ದವು. ಹೌದವಾ, ಎಲ್ಲಾರ ಮನ್ಯಾಗೂ ಇದ್ದಿದ್ದ. ನಿನ್ ಸಸಿ ನೋಡಬ್, ನೀನ್ ಹೇಗ್ ನೋಡ್ಕೊಂಡ? ಬಂಗಾರ ನೋಡ್ಕೊಂಡಂಗ. ಅಯ್ಯ ಏನ್ ಬಂಗಾರ ನೋಡ್ಕೊಂಡಂಗ? ಬರ್ತಾಳ ನೋಡಿ ಈಗ. ಇವತ್ತರ ನನ್ನ ಮಗ ಕೇಳಿದ 5 ತಿಂಗಳಾತ ಕರ್ಕೊಂಡು ಬರ್ಲೇನ ಅಂತೇಳಿ. ನಾನಾ ಬ್ಯಾಡ ಅಂದೆ. ಅಕ್ಕಿಗೆ ಮತ್ತೆ ಅಕ್ಕಿ ಬಂದ್ರೆ ಅಕ್ಕಿಗೂ ನಾನಾ ಮಾಡಿ ಹಾಕಬೇಕಾಗತ್ತಂತ ಹೇಳಿ. ಏನು ಮಾಡೋದು, ಎಲ್ಲರಿಗೂ ನಾನಾ ಮಾಡಿ ಹಾಕೋದಾಗುತ್ತೆ. ಈಗಾರ ನನ್ನ ಮಗಳನ್ನ ಕಳಿಸಿ ಸುಸ್ತಾಗಿನೇ ಒಂದು ಸ್ವಲ್ಪ ದಿನ ರೆಸ್ಟರ ಮಾಡ್ತೀನಿ. ಮತ್ತು ಅಕ್ಕಿ ಬಂದ್ರೆ ಅಕ್ಕಿಗೂ ಏನು ಮಾಡಿಸ್ಕೊಡಂಗಿಲ್ಲ. ಮತ್ತೇನಾರು ಮಾಡಂದ್ರೆ ಗಂಡನ ಮುಂಚೆ ಜಗಳ ಹಚ್ಚಿ ಕುಂತ್ರೆ ಏನು ಮಾಡೋದು ಇವ? ಅದಕ್ಕೆ ಅದು ನಿಜ ಬಿಡ, ಕರ್ಕೊಂಡು ಬರಕ್ಕೆ ಹೋಗ್ಬೇಡ. ಇನ್ನೊಂದು ಸ್ವಲ್ಪ ದಿನ ಅಲ್ಲೇ ಇರಲಿ. ಅವ್ರ ಮಣ್ಣನ ಕರ್ತವ್ಯ ಮಾಡ್ಬೇಕಾಗತ್ತ. ಮಾಡ್ಲಿ ಅಷ್ಟಾರ. ನೀ ಹೇಳೋದು ಕರೆ ಐತ್ ಬಿಡು. ನಡಿ ಟೈಮ್ ಆಯ್ತು. ಏನ್ ರೊಕ್ಕ ಬಾ ತಂದಿಯಲ್ಲ? ನನ್ನ ಗಂಡಂದು 3 ತಿಂಗಳ ಪೆನ್ಷನ್ ಬಂತು. ಯಾಕೆ ಗಿರ್ಜಕ್ಕ 3 ತಿಂಗಳಿಂದ ಕಟ್ಟೇ ಇಲ್ಲ ಚೀಟಿ ದುಡ್ಡು? ಅಯ್ಯ ಮಗಳು ಬಂದಿದ್ಲ, ಮಗಳು ಬಾಣೆಂತನ ಖರ್ಚಂತೆ ಕಟ್ಟಿಲ್ಲಪ್ಪ. ತಗೋ ಈಗ. ಶಂಕರ ನೀವು ಕಟ್ತೀರ, ಏನ್ ಮಾಡ್ತೀರ? ನಂದು ಇನ್ನೊಂದು 2 ತಿಂಗಳು ಬಿಡಪ್ಪ. ನಂದು ಇನ್ನೂ ಪೆನ್ಷನ್ ಬಂದಿಲ್ಲ, ನನ್ನ ಗಂಡಂದು ಕಟ್ತೀನಿ. ದಿನ ಆಗತ್ತೆ ನೋಡ್ರಿ.